ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದರೆ ಈ ಯೂಟ್ಯೂಬ್ ಚಾನಲ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈಗ ನಾನು ಕೆಲ್ಸಕ್ಕೆ ಹೋಗಬೇಕು. ಆಮೇಲೆ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ ಈ ವಿಡಿಯೋದಲ್ಲಿ. ಏನು ಅನ್ಬಾಕ್ಸಿಂಗು ನಿಮಗೆ ಆಮೇಲೆ ಹೇಳ್ತೀನಿ. ಕೆಲಸದಿಂದ ಬಂದಾದಮೇಲೆ ಹೇಳ್ತೀನಿ ಏನು ಅನ್ಬಾಕ್ಸಿಂಗು. ಈಗ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಆಮೇಲೆ ಬ್ರೋ, ಇವತ್ತು ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇತ್ತು. ಆಮೇಲೆ ಮಾತಾಡೋಣ, ಇದು ಕಂಟಿನ್ಯೂ ಮಾಡೋಣ. ಫಸ್ಟ್ ನಾನು ಮನೆ ಲಾಕ್ ಮಾಡ್ತೀನಿ. ಆಮೇಲೆ ಗಾಡಿ ಓಡಿಸೋ ಟೈಮ್ ನಾನು ನಿಮ್ಗೆ ಹೇಳ್ತೀನಿ ಏನು ಮಜಾ ಬಂತು ಇಲ್ಲ ಆ ಫ್ರೆಶರ್ಸ್ ಡೇದಲ್ಲಿ ಏನೇನಾಯಿತು ತೋರಿಸ್ತೀನಿ ಎಲ್ಲ ನಿಮಗೆ. ಅದಿಷ್ಟ ಅದೇ ಬ್ರೋ, ಏನು ಹೇಳ್ತಾ ಇದೆ ಫ್ರೆಶರ್ಸ್ ಡೇ ಬಗ್ಗೆ. ಬ್ರೋ, ಇವತ್ತು ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇತ್ತ ಗೊತ್ತಿಲ್ಲ, ತುಂಬ ಬೋರ್ ಬ್ರೋ. ಫ್ರೆಶರ್ಸ್ ಡೇ ಅಂತ ಏನಿದ್ದಿಲ್ಲ. ಅದೇ ಯಾರು ಡಿಗ್ರಿ ಅವ್ರು ಯಾರು ಫ್ರೆಶರ್ಸ್ ಇರ್ತಾರೆ ಅವ್ರಿಗೇ ಇದ್ದು. ನಾವೆಲ್ಲ ಸುಮ್ಮನೆ ಹೋಗಿದ್ರಿ ಟೈಮ್ ಪಾಸ್ ಮಾಡೋಕ್ಕೆ. ನಾವು ಫ್ರೆಂಡ್ ಜೊತೆ ಕೇಳಿದೆ, ನೀನು ಯಾಕೋ ಬಂದಿದ್ಯಾ ಫ್ರೆಶರ್ಸ್ ಡೇಗೆ ಅಂದರೆ, ಬ್ರೋ ಸಮೋಸ ಕೊಡ್ತಾ ಇರ್ತಾನೆ ಅದಕ್ಕೆ ಫ್ರೆಶರ್ಸ್ ಡೇಗೆ ಬಂದಿದ್ದೀನಿ ಅಷ್ಟೇ ಹೇಳ್ತಾವನೆ. ಬ್ರೋ ಏನು ಮಾಡೋದು, ಸಮೋಸ ತಿನ್ನೋಕ್ಕೆಲ್ಲ ಫ್ರೆಶರ್ಸ್ ಡೇಗೆ ಹೋಗ್ತಾಯಿದ್ದೀವಿ ನಾವು. ಅಷ್ಟೇನು ಎಂಜಾಯ್ಮೆಂಟ್ ಇದ್ದಿಲ್ಲ. ಮತ್ತು ಜಾಸ್ತಿ ಜನ ಬಂದೂ ಇಲ್ಲ, ಯಾಕಂದರೆ ನಮ್ಮ ಕಾಲೇಜು ಲೀವು ಕೊಡೋಲ್ಲ. ಲೀವ್ ಕೊಟ್ರೂ ರೇರು, ಅದಕ್ಕೆ ಜಾಸ್ತಿ ಜನ ಹಾಲಿಡೇ ಎತ್ಕೊಂಡು ಬಿಟ್ಟಿದ್ರು. ಮನೆಯಲ್ಲೇ ಕೂತ್ಕೊಂಡ್ರು, ಅವರೇ ಎಂಜಾಯ್ ಮಾಡಿದ್ದು. ನಾನು ಯಾಕೆ ಹೋಗ್ದೆ ಅಂದರೆ ಸುಮ್ಮನೆ ಟೈಮ್ ಪಾಸ್ ಆಗುತ್ತೆ, ಮನೆಯಲ್ಲಿ ಇದ್ದು ಏನು ಮಾಡ್ತೀನಿ, ಅದಕ್ಕೆ ನಾನು ಹೋಗಿದ್ದೆ. ಈಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಏನು ಜಾಸ್ತಿ ಇಲ್ಲ. ಕೆಲಸ ಆದಮೇಲೆ ಬರ್ತೀನಿ, ನೋಡೋಣ. ಜಿಮ್ಗೆ ಹೋಗಬೇಕು ಇವತ್ತು. ಚೆಸ್ಟ್ ಮತ್ತು ಇವತ್ತು ಬ್ಯಾಕ್ ಮತ್ತು ಟ್ರೈಸೆಪ್ಸ್ ಡೇ ತುಂಬ ಚೆನ್ನಾಗಿ ಮಾಡ್ತೀನಿ. ನೋಡೋಣ. ಈ ವಿಡಿಯೋ ಈಗ ಇಲ್ಲೇ ಸ್ಟಾಪ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿರಿ ಫ್ರೆಂಡ್ಸ್. ಜಸ್ಟ್ ಈಗ ನಾನು ಕೆಲಸದಿಂದ ಬಂದು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಕ್ರಿಯೇಟಿನ್ ಮತ್ತು 2 ಬನಾನ ತಿಂದೆ. ಈಗ ನನಗೆ ಜಿಮ್ಗೆ ಹೋಗಬೇಕು, ಅದಕ್ಕೆ ನಾನು ನಿಮ್ಗೆ ಹೇಳಿಬಿಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿಲ್ಲ ನಿಮಗೆ ನಾನು ಜಿಮ್ಗೆ ಹೋಗ್ತಾಯಿದ್ದೀನಿ. ಈಗ ಹೇಳ್ತಾ ಇದ್ದೀನಿ ನಾನು ಜಿಮ್ಗೆ ಹೋಗ್ತೀನಿ. ಈಗ ನನ್ನ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀನಿ, ಅವ್ನು ಬಂದು ನನಗೆ ಪಿಕ್ ಮಾಡ್ತಾನೆ, ಮತ್ತು ಜಿಮ್ಗೆ ಹೋಗ್ತೀನಿ. ಇವತ್ತು ನನ್ನ ಜಿಮ್ಮಲ್ಲಿ ಬ್ಯಾಕ್ ಮತ್ತು ಟ್ರೈಸೆಪ್ಸು ಇವತ್ತು ವರ್ಕೌಟು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಮತ್ತು ನೋಡೋಣ, ಏನು ಜಾಸ್ತಿ ಇಲ್ಲ ಈಗ ಮಾತಾಡೋಕ್ಕೆ, ಯಾಕಂದರೆ ನಾನು ಫುಲ್ ಒಂದು ಕನ್ಫ್ಯೂಸಲ್ಲಿದ್ದೀನಿ. ಕನ್ನಡ ತಾನೇ, ಸ್ವಲ್ಪ ನಾನು ಹಿಂದಿಯವನು, ಅದಕ್ಕೆ ನಾನು ಕನ್ನಡ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಅಂದರೆ ಮಾತಾಡ್ತೀನಿ, ಬಟ್ ನನಗೊಂದು 90% ಗೊತ್ತು, 10% ಗೊತ್ತಿಲ್ಲ. ಅದೇ ಕಲ್ಕೊತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದ್ರೆ ನನಗೆ ಹೇಳಿ, ಅಷ್ಟೇ ಹೇಳ್ತೀನಿ ಇವತ್ತಿನ. ವೆಯ್ಟ್ ಬೇಡ, ವೆಯ್ಟ್ ಫಸ್ಟ್ ವರ್ಕೌಟು ಲ್ಯಾಟ್ ಪುಲ್ ಡೌನು 3 ಸೆಟ್ ಮಾಡ್ತೀನಿ. ರೆಪ್ಸು ನೋಡೋಣ ಎಷ್ಟು ಫೇಲ್ಯೂರ್ ಹೋಗುತ್ತೆ ಅಷ್ಟು ಗಂಟೆ ಮಾಡೋಣ. ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. 1 2 3 4 5 6 7 8 9 10 ರೆಪ್ಸ್ ಬಂದಿದೆ. ಮತ್ತು ನೆಕ್ಸ್ಟ್ ಸೆಟ್ ನೋಡೋಣ, ಸ್ವಲ್ಪ ಇನ್ಕ್ರೀಸ್ ಮಾಡೋಣ ರೆಪ್ಸು. ಈಗ ನಾನು ನೆಕ್ಸ್ಟ್ ವರ್ಕೌಟಲ್ಲಿ ಸೆಕೆಂಡ್ ವರ್ಕೌಟು ಬಾರ್ಬಲ್ ರೋ. ಈ ಎಕ್ಸಸೈಸು ನನಗೆ ಅಪ್ಪರ್ ಬ್ಯಾಕ್ನ ತುಂಬ ಸಖತ್ ಟಾರ್ಗೆಟ್ ಮಾಡುತ್ತೆ. ಬೇಕಂದರೆ ನೀವು ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿದೆ ಫೀಲು ಅಪ್ಪರ್ ಬ್ಯಾಕ್ಗೆ. ನಾನು ಇದಕ್ಕೂ 3 ಸೆಟ್ ಮಾಡ್ತೀನಿ. ವೆಯ್ಟ್ ನೋಡೋಣ. ವೆಯ್ಟು 30 kg ಇದೆ ವೆಯ್ಟು. ಬಾರ್ ಕೌಂಟ್ ಮಾಡ್ತಾಯಿಲ್ಲ, ವಿತೌಟ್ ಬಾರು. ಸ್ಟಾರ್ಟ್ ಮಾಡೋಣ.
ಬ್ರೋ 2 ವರ್ಕೌಟ್ ಆಗಿದೆ ಬ್ಯಾಕ್ದು, ಒಂದು ಲ್ಯಾಟ್ ಪುಲ್ ಡೌನು ಮತ್ತು ಒಂದು ಬಾರ್ಬಲ್ ರೋ. ಫುಲ್ ಸುಸ್ತು ಅನಿಸಿದೆ, ಅದಕ್ಕೆ ಬ್ರೀತ್ ಎತ್ಕೊತಾ ಇದ್ದೀನಿ. ಏನೋ ಮಿಸ್ಟೇಕ್ ಇದ್ದಿದ್ರೆ ನನಗೆ ಹೇಳಿ ಕಮೆಂಟಲ್ಲಿ ಬ್ರೋ. ಮತ್ತು ನಾನು ನಿಮ್ಗೆ ಹೇಳಿದೆ ಒಂದು ಅನ್ಬಾಕ್ಸಿಂಗ್ ಮಾಡ್ತೀನಿ ಒಂದು ಪ್ರಾಡಕ್ಟ್ನ, ಬಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಜಿಮ್ ಬಂದುಬಿಟ್ಟೆ, ಲೇಟ್ ಆಗಿತ್ತು. ಮನೆಗೆ ಹೋಗಾದ್ಮೇಲೆ ಅದು ಮಾಡ್ತೀನಿ ಅನ್ಬಾಕ್ಸಿಂಗು. ಏನಿಲ್ಲ ಬ್ರೋ, ಒಂದು ಸರ್ಪ್ರೈಸು ಅಷ್ಟೇ ಹೇಳ್ತೀನಿ, ಏನು ಜಾಸ್ತಿ ಇಲ್ಲ ಬ್ರೋ. ನಿಮ್ಗೆ ಒಂದು ಬೆಸ್ಟ್ ಅಡ್ವೈಸ್ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಫಸ್ಟ್ ವರ್ಕೌಟ್ ಆದಮೇಲೆ ನಿಮ್ಗೆ ಒಂದು ಬೆಸ್ಟ್ ಅಡ್ವೈಸ್ ಹೇಳ್ತೀನಿ. ನಿಮ್ಮ ಬಾಡಿ ಬಿಲ್ಡಿಂಗಲ್ಲಿ ಚೆನ್ನಾಗಿರುತ್ತೆ, ವರ್ಕ್ ಆಗುತ್ತೆ ಅಷ್ಟೇ. ಬ್ಯಾಕ್ಗೆ ಲಾಸ್ಟ್ ಎಕ್ಸಸೈಸು ಸಿಂಗಲ್ ಆರ್ಮ್ ರೋಯಿಂಗ್ ಮಾಡ್ತಾ ಇದ್ದೀನಿ. ಇದಕ್ಕೂ 2 ಸೆಟ್ ಮಾಡ್ತೀನಿ ಸಾಕು, ಟಿಲ್ ಫೇಲಿಯರು. ನೋಡೋಣ ಎಷ್ಟು ಸೆಟ್ ಬರುತ್ತೆ. ಲೆಟ್ಸ್ ಗೋ. ಟ್ರೈಸೆಪ್ದು ಫಸ್ಟ್ ವರ್ಕೌಟು ಟ್ರೈಸೆಪ್ ಪುಷ್ ಡೌನು, ಇದಕ್ಕೂ 3 ಸೆಟ್ ಮಾಡ್ತೀನಿ. ನೋಡಿ ಬ್ರೋ, ಒಂದು ಅಡ್ವೈಸ್ ಕೊಡ್ತೀನಿ. ಟ್ರೈಸೆಪ್ದಲ್ಲಿ ಜಾಸ್ತಿ ವೆಯ್ಟ್ ಎತ್ಕೊಂಡು ಮಾಡಬೇಡ್ರಿ, ಯಾಕಂದರೆ ಸ್ವಲ್ಪ ಸ್ಟ್ರೆಚ್ ಮೇಲೆ ಫೋಕಸ್ ಮಾಡಿರಿ. ಇವಾಗ ನೋಡಿ ನಾನು ಮಾಡ್ತೀನಿ, ಹೆಂಗೆ ಈ ಥರನೇ ಮಾಡಿರಿ ಸಾಕು. ಲೆಟ್ಸ್ ಗೋ. 1 2 3 4 5 6 7 ಟ್ರೈಸೆಪ್ದು ಲಾಸ್ಟ್ ವರ್ಕೌಟು, ಹೆಸರು ಗೊತ್ತಿಲ್ಲ ಟ್ರೈಸೆಪ್ಸ್ ಇದು, ಬಟ್ ಲಾಸ್ಟ್ ವರ್ಕೌಟು ಇದಾದ್ಮೇಲೆ ನಾನು ಪೋಸಿಂಗ್ ಮಾಡ್ತೀನಿ, ಗೊತ್ತಿಲ್ಲ. One, 2, 3, 4, 5, 6, 7, 8, 9. ಬ್ರೋ ವರ್ಕೌಟ್ ಡನ್ ಆಗಿಬಿಟ್ಟಿದೆ ನಂದು. ಇವತ್ತು ಬ್ಯಾಕ್ ಮತ್ತು ಟ್ರೈಸೆಪ್ಸ್ ವರ್ಕೌಟ್ ಮಾಡಿದ್ದೀನಿ. ಈಗ ನಾನು ನಿಮಗೆ ಪೋಸಿಂಗ್ ತೋರಿಸ್ಬಿಡ್ತೀನಿ ಅಷ್ಟೇ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಪೋಸಿಂಗು ಮತ್ತು ನಿಮ್ಗೊಂದು ಅಡ್ವೈಸ್ ಬೇಕಿತ್ತು, ಪೋಸಿಂಗ್ ಆಮೇಲೆ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ ಪೋಸಿಂಗ್ನ.